ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ IPO ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಅದರ ಸ್ಟೇಟಸ್ ಯಾವ ಥರ ಚೆಕ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ನಾನು ಏಂಜಲ್ ಲೋನ್ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅದನ್ನು ಓಪನ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಹೋಮ್ ಪೇಜಲ್ಲಿ ಬಂದಿರೋದು ಫಸ್ಟ್ ಆಪ್ಷನು IPO ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಎರಡು ಇದು ಆಪ್ಷನ್ ಬರುತ್ತೆ, IPO ಆರ್ಡರ್ಡು, IPO ಓಪನ್ ಆ್ಯಂಡ್ ಅಪ್ಕಮಿಂಗ್ IPO ಮತ್ತು IPO ಆರ್ಡರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಎರಡು ಓಪನ್ IPO ಇದಾವೆ, ನೀವು ನೋಡ್ಬೋದು. IBL ಫಿನಾನ್ಸ್ ಲಿಮಿಟೆಡ್ ಆ್ಯಂಡ್ ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ ಅಂತ. ಸೊ ನಾನು ನಿಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಪ್ಲೈಡ್ ಅಂತ. ನಾನು ಆಲ್ರೆಡಿ IBL ಫಿನಾನ್ಸ್ ಲಿಮಿಟೆಡನ್ನು ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಅಪ್ಲೈ ಮಾಡಬೇಕಾದ್ರೆ, ಇದಕ್ಕೆ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಮಿನಿಮಮ್ ಒಂದು ಲಾಟ್ ತೊಗೋಬೇಕಾದ್ರೆ ನಿಮ್ಮ ಹತ್ರ 1,02,000 ರೂಪಾಯಿ ಇರಬೇಕು. ಅಷ್ಟು ಒಂದು ಲಾಟ್ ತೊಗೊಂಡ್ರೆ ನಿಮಗೆ 2,000 ಶೇರ್ ಬರುತ್ತೆ. ಅಂದರೆ ಅದು ಶೇರ್ ಪ್ರೈಸ್ ಬಂದುಬಿಟ್ಟು 51 ರೂಪಾಯಿ ಇದೆ ಇಲ್ಲಿ. ಸೊ ನೀವು ಮ್ಯಾಕ್ಸಿಮಮ್ ಅಂದರೆ ನೀವು ಏನಾದರೂ ಜಾಸ್ತಿ ಹಾಕ್ಕೋಬೇಕು, ದುಡ್ಡು ಹಾಕಬೇಕಂತ ಅಂದ್ಕೊಂಡ್ರೆ 4,08,000 ಬೇಕು ನಿಮಗೆ. ಅಂದರೆ 4 ಲಾಟ್ ಸಿಗುತ್ತೆ ನಿಮಗೆ, ಅದಕ್ಕೆ 8,000 ಶೇರ್ ಬರುತ್ತೆ. ಸೊ ಇದು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ನೀವು 4 ಲಾಟ್ ತೊಗೋಬೋದು. ಇಲ್ಲ ನನ್ನ ಹತ್ರ ನಾನು 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, 1 ಲಾಟ್ ತೊಗೊತಂದ್ರೆ ಅಷ್ಟು ತೊಗೋಬೋದು. ಸೊ ಈ IPO ಓಪನ್ ಡೀಟೇಲ್ ನೋಡಿ. ಇಲ್ಲಿ ಓಪನ್ ಆಗಿರೋದು 9th ಜನವರಿ, 9th 10th 11th 3 ಡೇಸ್ ಓಪನ್ ಇರುತ್ತೆ. 3 ಡೇಸಲ್ಲಿ ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ನೀವು ಒಂದು ಸಾರಿ ಏನಾದರೂ ಅಪ್ಲೈ ಮಾಡಿದರೆ ನಿಮಗೆ ಪೇಮೆಂಟು ನಿಮ್ಮ UPI ID ಇಂದ ಅಪ್ಲೈ ಮಾಡಬೇಕಾಗುತ್ತೆ. ಆ UPI ಅಪ್ಲಿಕೇಶನ್ಗೆ ನಿಮಗೊಂದು ಮ್ಯಾಂಡೇಟರಿ ರಿಕ್ವೆಸ್ಟ್ ಬರುತ್ತೆ, ಅದನ್ನು ನೀವು ಅಪ್ರೂವ್ ಮಾಡಬೇಕು. ವಿತಿನ್ 11th ಲಾಸ್ಟ್ ಡೇಟು 11th ಏನಿದೆಯಲ್ಲ ಅದ್ರ ಒಳಗಡೆ ಅಪ್ರೂವ್ ಮಾಡಬೇಕಾಗುತ್ತೆ. ಅದು 5 PM. IPO ಮಾರ್ಕೆಟ್ ಬಂದುಬಿಟ್ಟು ಟೈಮಿಂಗ್ ಬಂದುಬಿಟ್ಟು 10 AM ಮಾರ್ನಿಂಗ್ ಟು 5 PM ಈವ್ನಿಂಗ್ ಅಂತ ಇರುತ್ತೆ. ಅಷ್ಟರೊಳಗಡೆ ಪೇಮೆಂಟ್ ಅಪ್ರೂವ್ ಮಾಡಬೇಕು. ಸೊ ಇಲ್ಲ ಅಂದರೆ ನಾನ್ ಮಾರ್ಕೆಟ್ ಅವರ್ಸ್ ಇದು ವರ್ಕ್ ಆಗೋಲ್ಲ. ಇಲ್ಲಿ ಬಂದುಬಿಟ್ಟು ಒಂದು ಬಟನ್ ಇದೆ ನೋಡಿ, ಅಪ್ಲಿಕೇಶನ್ ಸ್ಟೇಟಸ್ ಅಂತ. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಲ್ಲ, ಈ ಸ್ಟೇಟಸ್ ನೋಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮತ್ತು ಇಲ್ಲಿ ಸ್ಟೇಟಸ್ ನೋಡೋಣ ನೋಡಿ. ಸೊ ನಾನು 9th ಜನವರಿ ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ. ಸೊ ಅಂದೇ ಪೇಮೆಂಟು ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಗ್ರೀನ್ ಟಿಕ್ ಇದೆಯಲ್ಲ, ಪೇಮೆಂಟ್ ಮ್ಯಾಂಡೇಟರಿ ಸಕ್ಸಸ್ಫುಲ್ ಅಂತ ಬಂದಿದೆ. ಅದಾದಮೇಲೆ 11th ಪೇಮೆಂಟ್ ಬಿಫೋರ್, ಅಂದರೆ 11th ಇಸ್ ದ ಟಾರ್ಗೆಟ್, ಅದ್ರೊಳಗಡೆ ನಾವು ಪೇಮೆಂಟ್ ಅಪ್ರೂವ್ ಮಾಡಬೇಕಂತಿದೆ. ಸೊ ಆಲ್ರೆಡಿ ಬ್ಲೂ ಟಿಕ್ ಇದೆ, ಅದು ಅಂದರೆ ಆಲ್ರೆಡಿ ಪೇಮೆಂಟ್ಸ್ ಆಗಿದೆ. ಅಲಾಟ್ಮೆಂಟ್ ಪೆಂಡಿಂಗ್ ಇದೆ ಅಲ್ವಾ. 12th ಜನವರಿ ಅಲಾಟ್ಮೆಂಟ್ ಆಗುತ್ತೆ. ಸೊ ಅಲಾಟ್ಮೆಂಟ್ ಆಗಿದೋ ಇಲ್ಲ ಅಂತ ಹೆಂಗೆ ತಿಳ್ಕೋದಂತ ನಾನು ಈ ವಿಡಿಯೋದಲ್ಲಿ ಇನ್ನೂ ತೋರಿಸ್ತೀನಿ ನಿಮಗೆ. ಇದು ಬೇಸಿಕ್ ಆಫ್ IPO ಬಗ್ಗೆ ಹೇಳಿದೆ. ಸೊ ಇನ್ನು IPO ಏನಾದರೂ ಅಲಾಟ್ಮೆಂಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ಬಿಗ್ ಶೇರ್ ಸರ್ವಿಸ್ ಲಿಮಿಟೆಡ್